ಮಾನ್ವಿಯಲ್ಲಿ ಕಾಂಗ್ರೆಸ್ ಮುಖಂಡ ಆದಂ ಬೇಗ್ರ ಹುಟ್ಟುಹಬ್ಬ ಆಚರಣೆ. ಆದಂ ಬೇಗ್ರ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಹುಟ್ಟುಹಬ್ಬ ಆಚರಣೆ. ಆದಂ ಬೇಗ್ ಯುವಕರ ನೇತಾರ ಎಂದು ಶಿವರಾಜ ನಾಯಕ ಬಣ್ಣನೆ. ಬಡವರಿಗೆ ಸಹಾಯ ಮಾಡುವ ಗುಣ ಆದಂ ಬೇಗ್ರಲ್ಲಿದೆ ಎಂದು ಜಾವೀದ್ ಖಾನ್ ಅಭಿಪ್ರಾಯ. ಆದಂ ಬೇಗ್ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲಿ ಎಂದು ಅಭಿಮಾನಿಗಳ ವಿಚಾರ ಮಂಡನೆ. ಬಡವರಿಗೆ ಸಹಾಯಸ್ತ ಮಾಡುವ ಜನಪರವಾದ ವಿಚಾರ ಇರುವ ಎಐಸಿಸಿ ಸದಸ್ಯ ಆದಂ ಬೇಗ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶಾಸಕ ಹಂಪಯ್ಯ ನಾಯಕ ಪುತ್ರ ಶಿವರಾಜ ನಾಯಕ ಬಣ್ಣಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಆದಂ ಬೇಗ್ ಅವರ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆದಂ ಬೇಗ್ ಅವರು ಉದ್ಯಮಿಯ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೂಣಿಯಾಗಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಯುವಕರಿಗೆ ಏನಾದರೂ ತೊಂದರೆ ಆದರೆ ಸ್ಪಂದಿಸುವ ಚತುರ ಎಂದರು. ಆದಂ ಬೇಗ್ ಅವರ ಹುಟ್ಟುಹಬ್ಬಕ್ಕೆ ನೂರಾರು ಜನರು ಹಾಗೂ ಯುವಕರು ಬಂದಿರುವುದನ್ನು ನೋಡಿದರೆ ಸಾಕು. ಇವರ ವ್ಯಕ್ತಿತ್ವದ ಗುಣಗಳು ಜಾತಿರಹಿತವಾಗಿ ಸಮಾಜ ಸೇವೆ ಮಾಡುತ್ತಿರೋದೇ ಸಾಕ್ಷಿ ಎಂದರು. ನಾನು ಅಲ್ಲನ್ನು ಪ್ರಾರ್ಥಿಸಿ ಇವರಿಗೆ ಶುಭಾರಿಸ್ತೇನೆ. ನಮ್ಮ ಗೌಸ ಕಾಜಿ ಅಂಜುಮನ್ ಕಮಿಟಿ ವತಿಯಿಂದ ಇವರಿಗೆ ನಾವು ಅಲ್ಲನಿಂದ ಪ್ರಾರ್ಥನೆ ಮಾಡ್ತೇವೆ. ನೂರಾರು ವರ್ಷ ಆಯಸ್ಸಿಕೊಳ್ಳಿ, ಆರೋಗ್ಯ ನೀಡಲೆಂದು ನಾನು ಶುಭಾರಿಸ್ತೇನೆ. ನನ್ನ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸಂತೋಷವಾದ ಒಂದು ವಿಜೃಂಭಣೆಯಿಂದ ಅರ್ಥಪೂರ್ಣಕವಾಗಿ ಮಿರ್ಜಾ ಆದಂ ಬೇಗ್ ಯುವಕರ ಕಣ್ಮಣಿ, ದೀನದಲಿತರ ಹೆಮ್ಮಿನ ಯುವ ನಾಯಕ ಇವತ್ತು ಮಾನ್ವಿ ಪಟ್ಟಣದಲ್ಲಿ ಇಡೀ ರಾಯಚೂರು ಜಿಲ್ಲೆಗೆ ಯಾರಿಗಾದರೂ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಕೊರತೆಯಿಂದ ಸಮಸ್ಯೆ ಆಗಲಿ, ಆರೋಗ್ಯದ ಕೊರತೆಯಿಂದ ಸಮಸ್ಯೆ ಆಗಲಿ, ಗರ್ಭಿಣಿಯರಿಗೆ ಡೆಲಿವರಿಯ ಸಮಸ್ಯೆ ಆದಲ್ಲಿ ಮುಂಚೂಣಿಯಾಗಿ ಇವತ್ತು 14 ಡೆಲಿವರಿಗಳು ಏನು ಸಮಸ್ಯೆಯಿಂದ ಆಗುತ್ತಿದ್ದು, ಅವರ ಆದೇಶದ ಮೇರೆಗೆ ಕಣ್ಣಿಗೆ ಕಾಣಲಾರದಂಥ ಒಂದು ತಂಡ ಅವರ ಪರವಾಗಿ ಜನಸೇವೆ ಕಾರ್ಯಕ್ರಮವನ್ನು ಮಾಡುತ್ತಿದೆ. ಅದು ತುಂಬ ಶ್ಲಾಘನೀಯ. ಅದೇ ರೀತಿಯಾಗಿ ಇಂದು 46ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಬೆಳಗ್ಗೆಯಿಂದ ಸುಮಾರು ಬಡ ವಿದ್ಯಾರ್ಥಿ 14 ವಿದ್ಯಾರ್ಥಿಗಳಿಗೆ 3 ತಾಲೂಕುಗಳಲ್ಲಿ ಬೇರೆ ಬೇರೆ ಕಡೆ ಅಡ್ಮಿಷನ್ ಮಾಡಿಸಿ, ತಾವರಗೆರೆಯಲ್ಲಿ ಅಡ್ಮಿಷನ್ ಮಾಡಿಸಿ, ಸಿಂಧನೂರಲ್ಲಿ ಅಡ್ಮಿಷನ್ ಮಾಡಿಸಿ, ರಾಯಚೂರು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಅಡ್ಮಿಷನ್ ಮಾಡಿಸಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಅವರು ಓದಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಚಿರಋಣಿ ಆಗಲೇಬೇಕು. ಅದಕ್ಕಾಗಿ ಮಿರ್ಜಾ ಆದಂ ಬೇಗ್ ಅವರಿಗೆ ದೇವರು ಆರೋಗ್ಯ ಎಲ್ಲರೂ ಕೊಟ್ಟು ಏನು ಆಶೀರ್ವಾದ ಕಾಪಾಡಬೇಕು. ಸದಾ ನನ್ನ ನಡೆದಾಡ ದೇವರಾದಂಥ ಹಜರತ್ ಸಬ್ಜಲಿ ಸತ್ತಾರ್ ರಹಮತುಲ್ಲಾ ಅಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ. ಏನು ಮಿತ್ರರ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ. ಯಾವತ್ತಿಗೂ ಇದು ಮಾನ್ವಿ ಶಾಂತಿಯುತವಾದ ಒಂದು ನಾಡಿದೆ. ನಾವೆಲ್ಲರೂ ಯುವಕರು ಸೇರಿ ಆದಮಣ್ಣ ಜೊತೆಗೆ ಬೆನ್ನೆಲುಬಾಗಿ ನಿಂತು ಮಾನ್ವಿಯ ಸಂಪೂರ್ಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಪಣ ತಟ್ಟೋಣ ಅಂತೇಳಿ ಈ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಂದು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಸಹೋದರರಾದಂಥ ಆದಂ ಬೇಗ್ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳುತ್ತಾ, ಈ ಸಂದರ್ಭದಲ್ಲಿ ಆದಂ ಬೇಗ್ ಅವರು ನಾವು ಹೇಳಿದ ಹಾಗೆ ಅವರು ಯುವಕರ ಕಣ್ಮಣಿ. ಸದಾಕಾಲ ಅವರು ತಾಲೂಕಿನ ಯುವಕರ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ, ಬಡವರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಆರೋಗ್ಯ ಸಮಸ್ಯೆ ಬಂದಂದರೆ ಬಡವರಿಗೆ ಹಾಸ್ಪಿಟಲ್ಗಳಲ್ಲೂ ಕೂಡ ರಾತ್ರಿ ಆದರೂ ಕೂಡ ಗಾಡಿ ತಂದು ಸ್ವತಃ ಹೋಗಿ ಅಡ್ಮಿಟ್ ಮಾಡಿ ಅವರಿಗೆಲ್ಲ ತುಂಬ ಸಹಾಯದ ಚಿಕಿತ್ಸೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ನಮ್ಮ ಸೋದರ ಹೇಳಿದಾಗೆ ಮೊರಾರ್ಜಿ ಬಂತು, ಇಂದಿರಾ ಗಾಂಧಿ ವಸತಿ ಶಾಲೆ, ಕಸ್ತೂರ್ಬಾ ಹಲವಾರು ಕಡೆ ವಿದ್ಯಾರ್ಥಿಗಳು ಕೂಡ ಸಹಾಯ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಫಂಕ್ಷನ್ ಇರಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಮುಂಚೂಣಿ ನಾಯಕ. ಭಾರತ ಜೋಡೋ ಕಾರ್ಯಕ್ರಮ ಕೂಡ ಅವರು ಹಲವಾರು ಕಿಲೋಮೀಟ್ರು ರಾಷ್ಟ್ರೀಯ ನಾಯಕರ ಜೊತೆ ಹೆಜ್ಜೆಲ್ಲಿ ಹೆಜ್ಜು ಹಾಕಿ ಹಗಲು ರಾತ್ರಿಯೇ ಶ್ರಮ ಪಟ್ಟಿದ್ದಾರೆ. ಅದೇ ರೀತಿಯಾಗಿ CM ಕಾರ್ಯಕ್ರಮ ಮಾನ್ಯ ಬಂದಾಗ ಕೂಡ ನಾನು ನೋಡಿದ ಹಾಗೆ ರಾತ್ರಿ 2-3 ಆದರೂ ಕೂಡ ಮಳೆ ಬಂದಿತ್ತು. ಆದರೂ ಕೂಡ ಅದಕ್ಕೆಲ್ಲ ಟೆಂಟು, ಟಿಪ್ಪರ್ಗಳು ದಾರಿ ಇರ್ತಿದ್ದಿಲ್ಲ. ರಾತ್ರಿ ಬಂದು ಕೆಲಸ ಮಾಡಿ ನಮಗೆಲ್ಲ ಯುವಕರಿಗೆ ಕಣ್ಮಣ್ಣಾಗಿದ್ದಾರೆ. ಅವರು ಮುಂದೊಂದು ದಿನ ರಾಜ್ಯ ಮಟ್ಟದ ನಾಯಕರು ಆಗ್ತಾರೆ. ಅವರು ಆಶೀರ್ವಾದ ಸದಾ ಅವ್ರ ಮೇಲೆ ಹಂಗೆ ಇರ್ತದ ಅಂತ ಹೇಳುತ್ತಾ, ಅವರು ಇನ್ನೂ ಆಯುಷ್ಯ ಆರೋಗ್ಯ ದೇವರು ಕೊಡಲಿ, ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೆದಂತೆ ಈ ಸಂದರ್ಭ ಹೇಳುತ್ತೆ. ನನ್ನ ಮಾತು